ಸೂರ್ಯೋದಯದ ಮೊದಲ ಕಿರಣವೇ ಜೀವನಕ್ಕೆ ಹೊಸ ಶಕ್ತಿ ಕೊಡುತ್ತೆ ಅನ್ನೋದಕ್ಕೆ ಕಾರಣ ಏನು ಗೊತ್ತಾ? ಆ ಕಾರಣವನ್ನೇ ಹೇಳುವ ಮಹಾ ಹಬ್ಬ ರಥಸಪ್ತಮಿ. ನಮಸ್ಕಾರ ಸ್ನೇಹಿತರೆ, ಇಂದು ನಾವು ತಿಳಿಯೋಣ ರಥಸಪ್ತಮಿ ಹಬ್ಬ ಯಾವಾಗ, ಈ ದಿನ ಸೂರ್ಯದೇವರ ಪೂಜೆ ಮಾಡುವುದರ ಮಹತ್ವ ಏನು, ಹಾಗೆ 2026ರಲ್ಲಿ ಈ ಹಬ್ಬ ಯಾಕೆ ಇನ್ನಷ್ಟು ವಿಶೇಷವಾಗಿದೆ ಅಂತ. ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ರಥಸಪ್ತಮಿ ಅತ್ಯಂತ ಮಹತ್ವದ ಹಬ್ಬ. ಇದು ಸಂಪೂರ್ಣವಾಗಿ ಸೂರ್ಯದೇವರಿಗೆ ಅರ್ಪಿತವಾದ ದಿನ. ಹಿಂದೂ ಪಂಚಾಂಗದ ಪ್ರಕಾರ ಮಾಘ ಮಾಸದ ಶುಕ್ಲ ಪಕ್ಷದ 7ನೇ ದಿನ ರಥಸಪ್ತಮಿಯನ್ನು ಆಚರಣೆ ಮಾಡಲಾಗುತ್ತೆ. ಆದ್ದರಿಂದ ಇದನ್ನು ಮಾಘ ಸಪ್ತಮಿ ಅಂತಲೂ ಕೂಡ ಕರೀತಾರೆ. ಪುರಾಣಗಳ ಪ್ರಕಾರ ಇದೇ ದಿನ ಭಗವಾನ್ ಸೂರ್ಯದೇವ ಜನಿಸಿದ ದಿನ, ಅಂದರೆ ಸೂರ್ಯ ಜಯಂತಿ. ಈ ದಿನ ಸೂರ್ಯದೇವರು 7 ಕುದುರೆಗಳಿಂದ ಎಳೆಯಲ್ಪಡುವ ರಥದ ಮೇಲೆ ಕುಳಿತು ಉತ್ತರ ದಿಕ್ಕಿನತ್ತ ತನ್ನ ಪ್ರಯಾಣವನ್ನು ಆರಂಭಿಸುತ್ತಾನೆ ಎಂದು ಉಲ್ಲೇಖಿಸಲಾಗಿದೆ. ಈ ರಥಸಪ್ತಮಿ ಚಳಿಗಾಲದ ಅಂತ್ಯವನ್ನು ಸೂಚಿಸುತ್ತೆ, ವಸಂತಕಾಲದ ಆರಂಭ ಎನ್ನುವುದನ್ನು ಕೂಡ ಸೂಚಿಸುತ್ತೆ. ಇನ್ನು ಬಹಳ ಮುಖ್ಯವಾದ ಮಾಹಿತಿ ಅಂದರೆ 2026ರಲ್ಲಿ ರಥಸಪ್ತಮಿ ಯಾವಾಗ ಅಂತ. 2026ರಲ್ಲಿ ಜನವರಿ 25 ಭಾನುವಾರ ರಥಸಪ್ತಮಿ ಹಬ್ಬವನ್ನು ಆಚರಣೆ ಮಾಡಲಾಗತ್ತೆ. ತಿಥಿಯ ವಿವರಗಳನ್ನು ನೋಡೋದಾದರೆ ರಥಸಪ್ತಮಿಯ ತಿಥಿ ಆರಂಭವಾಗುವಂಥದ್ದು ಮಧ್ಯಾಹ್ನ 12:39, ಹಾಗೆ ಸಪ್ತಮಿಯ ತಿಥಿ ಕೊನೆಗೊಳ್ಳುವಂಥದ್ದು ರಾತ್ರಿ 11:10. ಇನ್ನು ಆ ದಿನ ಸೂರ್ಯೋದಯ ಆಗುವಂಥದ್ದು ಬೆಳಗ್ಗೆ 7:13. ಪವಿತ್ರವಾದ ಸ್ನಾನಕ್ಕೆ ಶುಭ ಸಮಯ ಅಂತಂದರೆ ಬೆಳಗ್ಗೆ 5:26 ಬೆಳಗ್ಗೆ 7:13. ಇಲ್ಲಿ ಒಂದು ವಿಶೇಷತೆ ಗಮನಿಸಬೇಕು ಸ್ನೇಹಿತರೆ, ಭಾನುವಾರ ಸೂರ್ಯದೇವರ ವಾರ, ಅದೇ ದಿನ ರಥಸಪ್ತಮಿ ಬಂದಿರೋದ್ರಿಂದ ಈ ಹಬ್ಬಕ್ಕೆ ದುಪ್ಪಟ್ಟು ಮಹತ್ವ ಬಂದಿದೆ ಅಂತ ಹೇಳಲಾಗಿದೆ. ಇನ್ನು ರಥಸಪ್ತಮಿಯ ದಿನ ಏನು ಮಾಡಬೇಕು ಅಂತ ವಿಚಾರ ತಿಳಿಯೋದಾದರೆ, ಈ ದಿನ ಸೂರ್ಯೋದಯಕ್ಕೂ ಮುನ್ನ ಎದ್ದು ಸ್ನಾನ ಮಾಡಿ ಶುಚಿಯಾಗಬೇಕು. ಸೂರ್ಯೋದಯದ ಸಮಯದಲ್ಲಿ ಸೂರ್ಯನಿಗೆ ಅರ್ಘ್ಯವನ್ನು ಅರ್ಪಿಸಬೇಕು. ಉದಯಿಸುತ್ತಿರುವ ಸೂರ್ಯನಿಗೆ ಪ್ರಾರ್ಥನೆ, ಪೂಜೆ ಮಾಡುವುದು ಅತ್ಯಂತ ಶುಭ. ಈ ರಥಸಪ್ತಮಿಯ ವಿಶೇಷತೆಗಳನ್ನು ನೋಡೋದಾದರೆ, ರಥಸಪ್ತಮಿ ಅಂತ ಅಂದರೆ ಜಗತ್ತಿಗೆ ಬೆಳಕು ನೀಡುವ ಜೀವಸತ್ವದ ಮೂಲವಾದ ಸೂರ್ಯದೇವರಿಗೆ ನಮ್ಮ ಕೃತಜ್ಞತೆಯನ್ನು ಸಲ್ಲಿಸುವ ದಿನ. ಸೂರ್ಯನ ರಥವನ್ನು ಎಳೆಯುವ 7 ಕುದುರೆಗಳು ಕಾಮನ ಬಿಲ್ಲಿನ 7 ಬಣ್ಣಗಳನ್ನು ಸಂಕೇತಿಸುತ್ತವೆ ಎಂದು ಹೇಳಲಾಗುತ್ತೆ. ಈ ದಿನ ಸೂರ್ಯ ದೇವಾಲಯಗಳಲ್ಲಿ ವಿಶೇಷ ಪೂಜೆ, ದಾನ ಧರ್ಮ, ಪವಿತ್ರ ನದಿಗಳಲ್ಲಿ ಸ್ನಾನ, ಸೂರ್ಯ ಕಿರಣಗಳಿಗೆ ದೇಹವನ್ನು ಒಡ್ಡುವುದು, ಇವುಗಳಿಂದ ಆರೋಗ್ಯದಲ್ಲಿ ಸುಧಾರಣೆ, ಕೃಷಿಗೆ ಕೂಡ ಅನುಕೂಲ, ಸಂಪತ್ತು ಮತ್ತು ಉದ್ಯೋಗದಲ್ಲಿ ಯಶಸ್ಸು ಸಿಗುತ್ತದೆ ಎಂಬ ನಂಬಿಕೆ ಇದೆ. ಹೀಗಾಗಿ ಸ್ನೇಹಿತರೆ, ರಥಸಪ್ತಮಿಯ ದಿನ ಸೂರ್ಯ ದೇವರನ್ನು ಪೂಜಿಸೋದನ್ನು ಮರಿಬೇಡಿ. ಒಂದು ದಿನದ ಭಕ್ತಿ ಜೀವನ ಪೂರ್ತಿ ಶಕ್ತಿಯನ್ನು ಕೊಡಬಲ್ಲದು. ಈ ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂತ ಅಂದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಮಾಹಿತಿಯನ್ನು ನಿಮ್ಮವ್ರಿಗೂ ಕೂಡ ಹಂಚ್ಕೊಳ್ಳಿ. ಜೈ ಸೂರ್ಯದೇವ.